ನಾನು ಈಗ ಇರ್ತಕ್ಕಂಥ ಆಗಾಮಿ ಅಧ್ಯಕ್ಷರು ಮತ್ತು ಈ ಬರ್ತಕ್ಕಂಥ ಚುನಾವಣೆಯ ಪ್ರಚಾರ ಸಮಿತಿ ಅಧ್ಯಕ್ಷರು ನಾನೇ ಇರ್ತೇನೆ. ಸೊ ಅದೇ ರೀತಿಯಾಗಿ ನಮ್ಮ ಎಚ್ ಮುರಡಿ ಅವರು ಏನು ಅಭ್ಯರ್ಥಿ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಅನ್ನನಗೌಡ ಮಾಲೇಪೇಟರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಚಿತ್ರನಗೌಡ ಎಂ ಪೊಲೀಸ್ ಪಾಟೀಲ್ ಅವರು ಕಾರ್ಯದರ್ಶಿ ಸ್ಥಾನಕ್ಕೆ, ಜಂಟಿ ಕಾರ್ಯಸ್ಥಾನಕ್ಕೆ ನಮ್ಮ ಬಸವರಾಜ್ ಎಚ್ ಬೆಲಸಕ್ರಿ ಅವರು, ಅದೇ ರೀತಿಯಾಗಿ ನಮ್ಮ ಖಜಾಂಚಿ ಸ್ಥಾನಕ್ಕೆ ನಮ್ಮ ಗೃಹದ ನಮ್ಮ ಸಹೋದರರಿಂದ ವೀಣಾ ಎಸ್ ವಾಲ್ಮೀಕಿ ಅವರು ಸ್ಪರ್ಧೆ ಮಾಡಿರ್ತಾರೆ. ಪ್ರಮುಖವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದ್ 2 ಲೈನ್ ಅಷ್ಟು ಮುರಡಿ ಅವರ ಬಗ್ಗೆ 2019ರಿಂದ 2021ವರೆಗೆ ನಮ್ಮ ಈಗಿನ ಏನು ಸ್ಪರ್ಧೆ ಮಾಡ್ತಕ್ಕಂಥ ನಮ್ಮ ಸಹೋದರ ಮುರಡಿ ಅವರು ಅಧ್ಯಕ್ಷರು. ಅವರು ಅಧ್ಯಕ್ಷರ ಸಂದರ್ಭದಲ್ಲಿ 2019ರಿಂದ 2021ರ ಅವಧಿಯಲ್ಲಿ 2 ವರ್ಷಗಳ ಕಾಲ ಇವರು ನಮ್ಮ ಮುರಡಿ ಅಧ್ಯಕ್ಷರಿದ್ದರು. ಆ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ವಕೀಲ ಸಮುದಾಯಕ್ಕೆ ನ್ಯಾಯಾಂಗಕ್ಕೆ ಮತ್ತು ಸಾರ್ವಜನಿಕ ಅನುಕೂಲವಾಗುವಂತ ಬಹಳ ದೊಡ್ಡ ಕೆಲಸಗಳನ್ನ ಮಾಡ್ಯಾರ. ಪ್ರಮುಖವಾಗಿ ಈಗೇನು ನಮ್ಮ ಜಿಲ್ಲಾ ಆವರಣದಲ್ಲಿ ಇದೆಯಲ್ಲ, ಅದು ಸಿಮೆಂಟ್ ಬ್ರಿಕ್ಸ್ 70 ಲಕ್ಷ ರೂಪಾಯಿ ಅನುದಾನ, ಅದನ್ನ ನಮ್ಮ ಮುರಳಿಯವರ ಕಾಲದಲ್ಲಿ ಅದು ಅಪೂರ್ಣಗೊಂಡಿದೆ. ಸೊ ಮುಂದುವರೆದ ಭಾಗವಾಗಿ ನಮ್ಮ ಈಗೇನು ಕಟ್ತಿಲ್ಲ ಜಿಲ್ಲಾ ನ್ಯಾಯಾಲಯ ನೂತನ ಜಿಲ್ಲಾ ಸಂಕೀರ್ಣ, ಆ ಸಂಕೀರ್ಣಕ್ಕೆ ಪ್ರಮುಖವಾಗಿ ಲ್ಯಾಂಡ್ ಅಕ್ವಿಸಿಷನ್ ಸಂಬಂಧಪಟ್ಟಂತ ಪ್ರಕ್ರಿಯೆಯನ್ನ ಇವರು ಮಾಡಿದ್ರು. ಬರ್ತಕ್ಕಂಥ 2026ರಿಂದ 2028ರವರೆಗೆ ಈಗೇನು ನ್ಯಾಯಾಲಯದ ಕಟ್ಟಡ ಪ್ರಾರಂಭವಾಗಿದೆ, ಅದನ್ನ ನಮ್ಮ ಮುರಡಿಯವರು 100ಕ್ಕೆ 100ರಷ್ಟು ಯಶಸ್ವಿ ಮಾಡುವುದು ಅಂತ ನಾವು ಭರವಸೆಯಿಂದ ಇವತ್ತು ಕೊಪ್ಪಳ ವಕೀಲ ಸಂಘದ ಬಹುತೇಕ ಎಲ್ಲ ಸದಸ್ಯರು ಇವರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಾವು ನಿಮ್ಮನ್ನ 100ಕ್ಕೆ 100 ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ವಕೀಲರು ಈಗಾಗಲೇ ಬೆಂಬಲ ಘೋಷಣೆ ಮಾಡ್ಯಾರ. ನನಗೂ ಕೂಡ ಅತ್ಯಂತ ಆತ್ಮವಿಶ್ವಾಸ ಇದೆ. 100ಕ್ಕೆ 100 ನಮ್ಮ ಮುರಡಿಯ ಟೀಮ್ನ ಎಲ್ಲಾ ವಕೀಲರು ಗೆಲ್ತಾರ ಒಂದು ಭರವಸೆ ಇದೆ. ಪತ್ರಿಕಾ ಮಾಧ್ಯಮ ಮಿತ್ರರನ್ನ ಆಹ್ವಾನಿಸಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಜಿಲ್ಲಾ ಕೇಂದ್ರ ಹೇಗಿರ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ನಂಬರ್ 1 ಜಿಲ್ಲಾ ಕೇಂದ್ರ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಅತ್ಯಂತ ನಮ್ಮ ಕಣಿಯವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇಂದು ಕೂಡ ಈಗಾಗಲೇ ಮಾತಾಡಿರೋ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈ ರಾಜ್ಯದಲ್ಲಿ ಒಂದು ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಶಿಕ್ಷಣ ಇರಬಹುದು, ಬಟ್ ನ್ಯಾಯಾಂಗ ವ್ಯವಸ್ಥೆ ಇರಬಹುದು. ಈ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಒಂದು ರಾಜ್ಯ ಮಟ್ಟದಲ್ಲಿ ಕೊಪ್ಪಳ ಅನ್ನೋದು ಒಂದು ಒಳ್ಳೆ ಜಿಲ್ಲೆ ಅಂತಕ್ಕಂಥ ಹೆಸರನ್ನು ತರಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಪ್ರಾಮಾಣಿಕವಾಗಿ ನಮ್ಮ ವಕೀಲರ ಮತ್ತು ನಮ್ಮ ಸರ್ವ ಸದಸ್ಯರ ಆಶೀರ್ವಾದ ಏನ್ ಮಾಡಿದ್ದಾರೆ, ನಮಗೆ ಆ ಆಶೀರ್ವಾದಕ್ಕೆ ತಕ್ಕಂತೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ನಾನು ಕೋವಿಡ್ ಟೈಮಲ್ಲಿ ಅಧ್ಯಕ್ಷನಾದಾಗ ಆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ವಕೀಲರು ಜೂನಿಯರ್ ಬಹಳ ಕಷ್ಟದಲ್ಲಿತ್ತು. ಈ ನಾವು ವಕಾಲತ್ ನಡಲಿಲ್ಲ ಅಂದ್ರೆ, ತಿಂಗಳು ನಡಲಿಲ್ಲ ಅಂದ್ರೆ ನಮ್ಮಂತ ಸೀನಿಯರ್ ವಕೀಲರು ಹೇಗೋ ಸಮಾಜದಲ್ಲಿ ಬದುಕಬಹುದು ಗೌರವಯುತವಾಗಿ. ವಕೀಲರು ಜೂನಿಯರ್ ವಕೀಲ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಅವರು ನಾನು ಅಧ್ಯಕ್ಷನಾಗಿ ನಾನು ಏನ್ ಮಾಡಿದ್ನಿ ಅಂತಕ್ಕಂಥ ಹೋದಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಯುವ ನ್ಯಾಯವಾದಿಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ಸುಮಾರು 30ರಿಂದ 40 ಹಳ್ಳಿಯಲ್ಲಿ ನಾನು ಹೋದಾಗ ಅವ್ರು ಉದ್ಯೋಗ ಖಾತ್ರಿ ಯೋಜನೆ ಮಾಡಿದಾಗ ನಿಜವಾಗ್ಲೂ ನನ್ನ ಕಣ್ಣಾಗ ನೀರು ಬಂತು. ಏನ್ ಮಾಡ್ಬೇಕು ಇದಕ್ಕಂತ ಅಂದಾಗ ನಾನು DC ಅನುದಾನದಲ್ಲಿರ್ಬೋದು, ಎಲ್ಲ ಬೇರೆ ಬೇರೆ ಇಲಾಖೆ ಅನುದಾನದಲ್ಲಿರ್ಬೋದು, ನಮ್ಮ ಶಾಸಕರಾಗಿರ್ತಕ್ಕ ರಾಘವೇಂದ್ರ ಇಟ್ನಾಳ್ ಅನುದಾನದಲ್ಲಿರ್ಬೋದು, ನಾನು ವೈಯಕ್ತಿಕವಾಗಿ ಸುಮಾರು 10 ಸಲ ನಾವು ಫುಡ್ ಕಿಟ್ ಕೊಟ್ಟಿದ್ದೇವೆ. ಪ್ರತಿ ವಾರ ಪ್ರತಿ 15 ದಿವಸಕ್ಕೊಮ್ಮೆ ಫುಡ್ ಕಿಟ್ ಕೊಡೋದ್ರ ಮುಖಾಂತರ ನನ್ನ ಯುವ ನ್ಯಾಯವಾದಿಗಳು ಏನು ಕನಸು ಕಟ್ಟಿಕೊಂಡು ಬಂದಿದ್ರು, ಆ ಕನಸಿಗೆ ನನಸಾಗಬೇಕು ಅಂತ ಗುರಿಯನ್ನು ನಾನು ಇಟ್ಕೊಂಡು ಪ್ರತಿಯೊಬ್ಬ ವಕೀಲರಿಗೂ ಕೂಡ ನಾನು ಫುಡ್ ಕಿಟ್ ಕೊಡೋದ್ರ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯವನ್ನು ಕೊಟ್ಟು ನೀವು ಧೈರ್ಯದಿಂದ ಹೆಸರಿ ಸಮಾಜ ಇದೆ. ಅವೆಲ್ಲ ನ್ಯಾಯವಾದಿಗಳು ನಾನು 2 ವರ್ಷ ಅಧ್ಯಕ್ಷ ಆಗ್ಬೇಕಂತ ಏನು ಬಂದಿದ್ನಲ್ಲ, ಕೇವಲ ನಾನು 9 ತಿಂಗಳು ಮಾಡ್ಬೇಕಾಯ್ತು. ಆಕ್ಚುಲಿ ಎಲ್ಲ ನ್ಯಾಯಾಲಯಗಳು ಬಂದಾದಾಗ ನಾನು ಕೇವಲ 9 ತಿಂಗಳ ಅವಧಿಯಲ್ಲಿ ನಾನು ಅದ್ಭುತವಾದಂತ ಕೆಲಸಗಳು ಮಾಡಿದ್ದೇನೆ. ನನಗೆ ಕೂಡ ನಮ್ಮ ಸ್ಥಳೀಯ ಶಾಸಕರು ಕೂಡ ಕಜಿನ್ ಬ್ರದರ್ ಇರೋದ್ರಿಂದ ಅವರ ಅನುದಾನದಲ್ಲಿ, ಅವರು ಆಕ್ಚುಲಿ ಕೋವಿಡ್ ಟೈಮಲ್ಲಿ ಅಮೌಂಟ್ ಇದ್ದಿಲ್ಲ, ಅವರಿಗೆ ಕೂಡ ಅನುದಾನ. ಆದ್ರೆ ಒಂದು 70 ಲಕ್ಷ ಅವರು ತಮ್ಮ ಅನುದಾನದಲ್ಲಿ ಏನೋ ಒಂದು ನಾನು ವಿನಂತಿ ಮಾಡಿಕೊಂಡಾಗ 70 ಲಕ್ಷ ನಮ್ಮ ಅಮೌಂಟ್ ಅನ್ನು ಕೊಟ್ಟು ಇವತ್ತೇನು ಕೋರ್ಟ್ನಲ್ಲಿ ಕ್ಯಾಂಪಸ್ನಲ್ಲಿ ಒಂದು ಹನುಮಂತ ದೇವ್ರ ಗುಡಿ ಇದೆಯಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಅಲ್ಲಿ ಮಳೆ ಬಂತಂದ್ರೆ ನಾವು ಅಡ್ಡಾಡೋದು ಕಷ್ಟ, 2 ವೀಲರ್ ಹೊಡೆಯೋದು ಕಷ್ಟ. ಅಂತ ಸಂದರ್ಭದಲ್ಲಿ ಅವರು 70 ಲಕ್ಷ ಕೊಟ್ಟಂತ ಅನುದಾನದಲ್ಲಿ ನಾವು ಸಿಮೆಂಟ್ ಬ್ರಿಕ್ಸ್ ಹಾಕೋದ್ರ ಮುಖಾಂತರ ಅಲ್ಲಿ ಆ ಏರಿಯಾವನ್ನು ಅಭಿವೃದ್ಧಿಪಡಿಸಿದ್ವಿ. ಅದ್ರ ಜೊತೆಗೆ ಸಿಮೆಂಟ್ ರೋಡ್ ಕೂಡ, CC ರೋಡ್ ಕೂಡ ಮಾಡಿದ್ವಿ. ಅದೇ ರೀತಿ ಇವತ್ತು ಜಿಲ್ಲಾ ನ್ಯಾಯಾಲಯ ನಡೀತಿದೆಯಲ್ಲ, ಆ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಸುಣ್ಣ ಬಣ್ಣ ಹಚ್ಚೋದ್ರ ಮುಖಾಂತರ ನ್ಯಾಯಾಲಯದ ಒಂದು ಸಮಾಜ ಗುರುತಿಸೋ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಿ ನಾವು ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೆ ನೀವೇನಾದ್ರೂ ನಮಗೆ ನಮ್ಮ ಎಲ್ಲ ಸ್ನೇಹಿತರು ಕೂಡ ನಮ್ಮ ಬಗ್ಗೆ ಅಭಿಮಾನ ಇದೆ. ನಮ್ಮ ಅಧ್ಯಕ್ಷರು ಕೂಡ ನಮಗೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ.
ಈಗ ಕಂಟಿನ್ಯೂ 3ನೇ ಸಲ ಅವ್ರ ಅಧ್ಯಕ್ಷ ಆದ್ಮೇಲೆ 2ನೇ ಸಲ ಆದ್ಮೇಲೆ 3ನೇ ಸಲ ಆಗ್ಲಿಕ್ಕೆ ಬರೋಂಗಿಲ್ಲ. ಆ ಕಾರಣಕ್ಕೋಸ್ಕರ ನಮ್ಮೆಲ್ಲರನ್ನ ಒಂದು ಒಗ್ಗೂಡಿಸಿಕೊಂಡು ನಮ್ಮ ಪದಾಧಿಕಾರನ ಆಯ್ಕೆ ಮಾಡಿ ಇಲ್ಲಿ ಶೀಘ್ರವಾಗಿ ಅಭಿವೃದ್ಧಿ ಕೆಲಸಗಳಾಗಬೇಕು, ನ್ಯಾಯಾಲಯ ಆಗಬೇಕು ಅಂತ ಕನಸು ಕಟ್ಟಿದ್ದಾರೆ. ಆ ಕನಸು ನನಸಾಗೋ ರೀತಿ ಅವ್ರಿಗೆ ಕೂಡ ನಾವು ಬಯಸಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಈಗೇನು 2 ವರ್ಷದ ಏನು ಅವಧಿ ಇದೆಯಲ್ಲ, ಈ ಅವಧಿಯಲ್ಲಿ ನಮಗೆಲ್ಲ ಸಂಪೂರ್ಣ ನಮ್ಮ ಪದಾಧಿಕಾರಿಗಳಿಗೆ ಆಯ್ಕೆಯಾಗಿ ನಾವೇನಾದ್ರೂ ಅಧಿಕಾರ ಸಿಕ್ಕಿ ಅಂದ್ರ ಇಲ್ಲಿ ಎಲ್ಲ ಕೆಲಸಗಳನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ವೈಯಕ್ತಿಕವಾಗಿ ಈಗ ಅಮೌಂಟಿನ ಕೊರತೆ ಏನಿದೆ ಅದನ್ನ ಉಳಿದ ಏನೋ ಇವತ್ತು ವಕೀಲ ಸಂಘಗಳಲ್ಲಿ ಆಕ್ಚುಲಿ ವಕೀಲರ ಮಹಿಳಾ ನ್ಯಾಯಾಲಯ